ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನೆಲ್ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಬಿಟ್ಟಿದ್ದಾರೆ. ಸೊ ಆ ಗುಡ್ ನ್ಯೂಸ್ ಏನಂದರೆ, ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಂತಿದ್ರೆ ಅಥವಾ ನೇಮ್ನ ಆ್ಯಡ್ ಮಾಡಬೇಕನ್ಸಿದ್ರೆ ಅಥವಾ ಮೆಂಬರ್ನ ಯಾವುದಾದ್ರು ಹೊಸ ಮೆಂಬರ್ನ ನೀವೇನಾದರೂ ಆ್ಯಡ್ ಮಾಡಬೇಕಂತಿದ್ರೆ ಸೊ ಅದಕ್ಕೆಲ್ಲ ಯಾವ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಯಾವ ದಿನಾಂಕದಂದು ನಿಮ್ಮ ಹೊಸ ರೇಷನ್ ಕಾರ್ಡ್ ಅಥವಾ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸ ಮೆಂಬರ್ನ ನೀವು ಆ್ಯಡ್ ಮಾಡಬೇಕು ಅಂತಿದ್ರೆ ಸೊ ಅದು ಯಾವ ದಿನಾಂಕದಲ್ಲಿ ನಿಮಗೆ ಸಿಗುತ್ತೆ ಅಂತ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ನೀವು ಮಾಡಬೇಕಾಗಿರೋದು ಏನಂದರೆ, ಮೊದಲನೇದಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದರೆ ನಿಮಗೆ ಎಲ್ಲ ಡೌಟ್ಸ್, ನಿಮಗೆ ಹತ್ರ ಏನೇ ಡೌಟ್ಸ್ ಇದ್ದರೂ ಎಲ್ಲ ಡೌಟ್ಸ್ ಈ ವಿಡಿಯೋನಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಅದಕ್ಕೂ ಮುಂಚೆ ನಮ್ಮ ರಾಜ್ಯ ಸರ್ಕಾರದವರು ಮತ್ತೊಂದು ಹೊಸ ಚಿಂತನೆಯನ್ನು ಮಾಡ್ತಿದ್ದಾರೆ. ಸೊ ಅದೇನೆಂದರೆ, ನಾವು ರೇಷನ್ ಅಂಗಡಿಗೆ ಹೋಗಿ ನಾವು ಅಲ್ಲಿ ಕ್ಯೂನಲ್ಲಿ ನಿಲ್ಲಬೇಕಾಗಿರುತ್ತೆ. ಸೊ ಕ್ಯೂನಲ್ಲಿ 1 ಗಂಟೆ 2 ಗಂಟೆ ನಿಂತ ಮೇಲೆ ಒಂದು ಸಲ ಕ್ಯೂ ಜಾಸ್ತಿ ಇರುತ್ತೆ. ಸೊ ಆ ಕ್ಯೂನ ತಪ್ಪಿಸೋದಕ್ಕೆ ಅದಕ್ಕೊಂದು ಹೊಸ ಚಿಂತನೆಯನ್ನು ಮಾಡ್ತಿದ್ದಾರೆ. ಆ ಚಿಂತನೆ ಏನು ಅಂದರೆ, ಸೊ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ರೆ ಅಥವಾ APL ಆಗಿರ್ಬೋದು ಅಥವಾ BPL, ಸೊ ಅವ್ರು ಏನಾದರೂ ರೇಷನ್ ಅಂಗಡಿಗೆ ಹೋದರೆ ಸೊ ರೇಷನ್ ತರಬೇಕಂದ್ರೆ ಸೊ ಅವ್ರಿಗೀಗ ರೇಷನ್ ಅಂಗಡಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅವರ ಮನೆ ಬಾಗಿಲಿಗೆ ನಿಮಗೆ ರೇಷನನ್ನು ತಂದು ಕೊಡ್ತಾರೆ. ಆದರೆ ಅದಕ್ಕೂ ಕೆಲವೊಂದು ಷರತ್ತುಗಳಿದೆ ಫ್ರೆಂಡ್ಸ್. ಆ ಷರತ್ತು ಏನಂದರೆ, ಸೊ ಮೊದಲನೇದಾಗಿ ಅವರ ಏಜ್ ಏನಿದೆ, ಸೊ ಯಾರಿಗೆಲ್ಲ 70+ ಅಂದರೆ 70ಕ್ಕಿಂತ ಜಾಸ್ತಿ ಏಜ್ ಆಗಿರುತ್ತೆ, 70ರಿಂದ 80, 80ರ ಮುಂದೆ, ಸೊ ಅವರಿಗೆಲ್ಲ ಏನಿದೆ ಅವರು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ಈ ಚಿಂತನೆಯನ್ನು ಮಾಡ್ತಿದ್ದಾರೆ. ಸೊ ಅವರ ಮನೆ ಬಾಗಿಲಿಗೆ ರೇಷನನ್ನು ತಂದುಕೊಡೋ ವ್ಯವಸ್ಥೆ ಬಗ್ಗೆ ಒಂದು ಚಿಂತನೆ ಕೂಡ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ಅದು ಇನ್ನೂ ಜಾರಿಗೊಂಡಿಲ್ಲ. ಸೊ ಅದೇನಾದರೂ ಜಾರಿಗೆ ಬಂತು ಅಂದರೆ ನಿಮಗೆ ಈ ವಿಡಿಯೋನಲ್ಲಿ ಅಂದರೆ ನಮ್ಮ ಈ ಚಾನಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್, ಮತ್ತೊಂದು ಮಾಹಿತಿ ಅಂದರೆ, ಈಗ ಹೊಸ ರೇಷನ್ ಕಾರ್ಡ್ ಅಂದರೆ APL ಆಗಿರ್ಬೋದು BPL ಆಗಿರ್ಬೋದು, ಸೊ ಅದನ್ನು ನೀವೇನಾದರೂ ಹೊಸದಾಗಿ ನೀವು ಏನೋ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಥವಾ ಏನಾದರೂ ತಿದ್ದುಪಡಿ ಮಾಡಿಸ್ಬೇಕಾಗಿದ್ರೆ ಅಥವಾ ಹೊಸ ಮೆಂಬರ್ನ ಆ್ಯಡ್ ಮಾಡಬೇಕಾಗಿದ್ರೆ ಅದಕ್ಕೆ ಈಗ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಆ ದಿನಾಂಕ ಏನಂದರೆ ಏಪ್ರಿಲ್ 1 ಫ್ರೆಂಡ್ಸ್. ಸೊ ಏಪ್ರಿಲ್ 1ರಿಂದ ಹೊಸ ರೇಷನ್ ಕಾರ್ಡ್ APL ಆಗಿರ್ಬೋದು ಅಥವಾ BPL ಆಗಿರ್ಬೋದು ಅದಕ್ಕೆ ಒಂದು ಚಾಲನೆಯನ್ನು ಕೊಡ್ತಿದ್ದಾರೆ ಅಥವಾ ಅವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ಹೊಸ ಅಪ್ಲಿಕೇಶನ್ ಏನಾದರೂ ನೀವು ಹಾಕಬೇಕಂದಿದ್ರೆ ಏಪ್ರಿಲ್ 1ರಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಆದರೆ ನೀವೇನಾದರೂ BPL ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದಕ್ಕೂ ಕೆಲವೊಂದು ರೂಲ್ಸ್ಗಳಿದೆ ಫ್ರೆಂಡ್ಸ್. ಮೊದಲನೇ ರೂಲ್ಸ್ ಏನಂದರೆ, ನಿಮ್ಮ ಆದಾಯ, ನಿಮ್ಮ ವಾರ್ಷಿಕ ಆದಾಯ ಏನಿರುತ್ತೆ, ವರ್ಷದ ಆದಾಯ, ಅದು 1,20,000 ರೂಪಾಯಿ ಮೀರಿರಬಾರ್ದು ಫ್ರೆಂಡ್ಸ್. ಸೊ 1,20,000 ರೂಪಾಯಿ ಏನಾದರೂ ನಿಮ್ಮದು ಮೀರಿತು ಅಂದರೆ ನೀವು APL ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಂದರೆ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ. ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದರ ಬೇಸ್ ಮೇಲೆ ನಿಮಗೆ ಅವರು APL ಅಥವಾ BPL ರೇಷನ್ ಕಾರ್ಡ್ನ ವಿತರಣೆ ಮಾಡ್ತಾರೆ ಫ್ರೆಂಡ್ಸ್. ಇನ್ನೊಂದು ಮಾಹಿತಿ ಏನಂದರೆ, ನೀವೇನಾದರೂ ಹಳ್ಳಿನಲ್ಲಿ ವಾಸ ಮಾಡ್ತಿದ್ರೆ ಸೊ ನಿಮಗೆ 7 ಎಕರೆಗಿಂತ ಜಾಸ್ತಿ ನಿಮ್ಮ ಜಮೀನು ಇರಬಾರ್ದು. 7 ಎಕರೆಗಿಂತ ಜಾಸ್ತಿ ನಿಮಗೇನಾದರೂ ಹೊಲ ಗದ್ದೆ ಇದ್ದರೆ ಸೊ ಅವರಿಗೂ ಕೂಡ BPL ರೇಷನ್ ಕಾರ್ಡ್ ಸಿಗೋದಿಲ್ಲ ಫ್ರೆಂಡ್ಸ್. ಸೊ ಅವರು APL ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತು ಸಿಟಿನಲ್ಲಿರೋರು ಅವರ ಮನೆ 1,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ 1,000 ಸ್ಕ್ವೇರ್ ಫೀಟ್ ಅಂದರೆ ಈಗ ನಾರ್ಮಲಾಗಿ ಎಲ್ಲರೂ ಮನೆ 30-40 ಸೈಟ್ನಲ್ಲಿ ಮನೆ ಇರುತ್ತೆ. ಸೊ ಅವ್ರ ಏನು 30-40 ಸೈಟ್ ಅಂದರೆ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಅಂದರೆ 1,200ವರೆಗೂ ಆಗುತ್ತೆ. ಸೊ 1,200-1,200ವರೆಗೂ ಸ್ಕ್ವೇರ್ ಫೀಟ್ ಆಗಿರುತ್ತೆ. ಸೊ ಅಷ್ಟು ಸ್ಕ್ವೇರ್ ಫೀಟ್ ಅವ್ರದ್ದು ಆಗಿರಬಾರ್ದು. ಅವ್ರದ್ದು ಕೇವಲ 1,000 ಸ್ಕ್ವೇರ್ ಫೀಟ್ ಆಗಿತ್ತಂದರೆ ಆವಾಗ ಮಾತ್ರ ಅವರು BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಇನ್ನೊಂದು ಏನಾದರೆ 4 ಚಕ್ರದ ವಾಹನ ಏನಾದರೂ ಇತ್ತಂದರೆ ಅದಕ್ಕೂ ವೈಟ್ ಬೋರ್ಡ್ ಇರಬಾರ್ದು. ಸೊ ವೈಟ್ ಬೋರ್ಡ್ ಏನಾದರೂ ಇತ್ತು ಅಂದರೆ ಅವರಿಗೂ ಕೂಡ ಈ BPL ರೇಷನ್ ಕಾರ್ಡ್ ಸಿಗೋದಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಅವರು ಹೋಗಿ APL ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಈಗ ಮತ್ತೆ ಮುಂದೆ ನೋಡೋದಾದರೆ, ಮತ್ತು ನೀವೇನಾದರೂ APL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಅದಕ್ಕೆ ಜಾಸ್ತಿ ಡಾಕ್ಯುಮೆಂಟ್ಸ್ ಏನು ಬೇಕಾಗಿರೋದಿಲ್ಲ. ನಿಮ್ಮ ಆಧಾರ್ ಕಾರ್ಡ್ನ ನೀವು ತೊಗೊಂಡು ಹೋಗಿ ನಿಮ್ಮ ಹೊಸ ಪಡಿತರ ಚೀಟಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ತುಂಬ ಸಿಂಪಲಾಗಿ ಪ್ರೊಸೀಜರ್ ಇದೆ. ಸೊ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋದರೆ ಸಾಕು, ನೀವು ಅದರಲ್ಲಿ ತಿದ್ದುಪಡಿ ಅಥವಾ ಹೊಸ ಮೆಂಬರ್ನ ಆ್ಯಡ್ ಮಾಡ್ಬೋದು. APL ಕಾರ್ಡ್ನಲ್ಲಿ ಕೇವಲ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಆದರೆ ನಿಮಗೆ BPL ರೇಷನ್ ಕಾರ್ಡ್ ಬೇಕು ಅಂದರೆ ಸೊ BPL ರೇಷನ್ ಕಾರ್ಡ್ಗೆ ಏನೆಲ್ಲ ಬೇಕು, ಡಾಕ್ಯುಮೆಂಟ್ಸ್ ಯಾವ ರೀತಿ ರೂಲ್ಸ್ಗಳಿದೆ, ನಿಮಗೆಲ್ಲ ಅದ್ರ ಬಗ್ಗೆ ಮಾಹಿತಿನ ನಿಮಗೆ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೇನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ಮಾಹಿತಿ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಈ ಮಾಹಿತಿ ಹೇಗೆ ಅನ್ನಿಸ್ತಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಮತ್ತೇನಾದರೂ ಬೇರೆ ಮಾಹಿತಿ ಬೇಕಾಗಿದ್ದರೆ ನೀವು ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ಸೊ ನಾನು ನೆಕ್ಸ್ಟ್ ವಿಡಿಯೋ ಅದೇ ರಿಲೇಟೆಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.